ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ICC ರ್ಯಾಂಕಿಂಗ್ ರಿವೈಸ್ ಆಗಿದೆ. ಇಟ್ಸ್ ಹಾರ್ದಿಕ್ ಪಾಂಡ್ಯ ದ ಸ್ಪೆಷಲ್ ಮ್ಯಾನ್ ಇನ್ T20 ವರ್ಲ್ಡ್ ಕಪ್. ಏನು ಮಿಂಚಿದು ಹಾರ್ದಿಕ್ ಪಾಂಡ್ಯ, ಎಲ್ಲಿಂದ ಬಂದಂತ ಹಾರ್ದಿಕ್ ಪಾಂಡ್ಯ ಎಲ್ಲೆಲ್ಲಿಗೂ ಹೊರಟೋಗ್ಬಿಟ್ರಲ್ಲ ಗುರು. ಇಟ್ಸ್ ನಂಬರ್ 1 T20 ಆಲ್ ರೌಂಡರ್, ಇಟ್ಸ್ ಹಾರ್ದಿಕ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ನಂಬರ್ 1 ಸ್ಥಾನಕ್ಕೆ ಏರಿದ್ದಾರೆ. ಒಣಿಂದು ಹಸರಂಗ ಅಂಡ್ ಮಾರ್ಕಸ್ ಸ್ಟೋನಿಸ್ ಆಲ್ರೆಡಿ ನಂಬರ್ 3 ಪೊಸಿಷನ್ಗೆ ಬಂದಿದ್ರು. ಒಂದೆರಡು ಗೇಮ್ ಹಿಂದೆನೇ ಬಂದಿದ್ರು. ಆಕ್ಚುಲಿ ಸೆಮಿಫೈನಲ್ ಗೆಲ್ತಾ ಇದ್ದಂಗೆ ನಂಬರ್ 3 ಪೊಸಿಷನ್ಗೆ ಬಂದಿದ್ರು. ಈ ಫೈನಲ್ನಾಗ ಗೆಲ್ತಾ ಇದ್ದಂಗೆ ನಂಬರ್ 1 ಪೊಸಿಷನ್ಗೆ, ಇನ್ಫ್ಯಾಕ್ಟ್ ಸೆಮಿಫೈನಲ್ ಗೆಲ್ತಾ ಇದ್ದಂಗಲ್ಲ, ಸೆಮಿಫೈನಲ್ಗಿನ ಹಿಂದೆನೇ ನಂಬರ್ 3 ಪೊಸಿಷನ್ಗೆ ಬಂದಿದ್ರು. ಸೆಮಿಫೈನಲ್ ಜೊತೆಗೆ ಈ ಮ್ಯಾಚ್, ಆ ಫೈನಲ್ ಮ್ಯಾಚ್ನ ಗೆಲ್ತಾ ಇದ್ದಂಗೆ ನಂಬರ್ 1 ಸ್ಥಾನಕ್ಕೆ ಏರಿರೋದು. ಒಣಿಂದು ಹಸರಂಗ ಅವ್ರನ್ನ ಹಿಂದೆ ಇಟ್ಟು ಅವ್ರದ್ದು ಕೂಡ ರೇಟಿಂಗ್ ಪಾಯಿಂಟ್ಸ್ 222 ಇದೆ. ಮಾರ್ಕಸ್ ಸ್ಟೋನಿಸ್ ಅವರು 211 ಇದೆ. 211ಗಿಂತ ಕೆಳಗಿತ್ತು. ಇವಾಗ ರೇಟಿಂಗ್ ಪಾಯಿಂಟ್ಸ್ ಇನ್ಕ್ರೀಸ್ ಆಗಿರೋದು ನಂಬರ್ 1 ಸ್ಥಾನಕ್ಕೆ ನಮ್ಮ ಪಂಟರ್ ಪಾಂಡ್ಯ ಅವರು ಏರಿದ್ದಾರೆ. ಏನ್ ಗುರು ಇವಾಗೆಲ್ಲ ಪಂಟರ್ ಪಾಂಡ್ಯ ಅಂತ ಅಂದ್ರೆ IPL ಟೈಮಲ್ಲಿ ಕ್ಯಾಕರ್ಸ್ ಹೋಗದೆ ಪಾಂಡ್ಯಂಗೆ ಅದು ಇದು ಅಂತೆಲ್ಲ ನನಗೆ ಹಾಕೊಂಡು ಹೋಗಿತೀರಾ, ನನಗೆ ಗೊತ್ತು. ನಾನು ಮಾತ್ರ ಅಲ್ಲ, ಇಡೀ ಇಂಡಿಯಾನೇ ಹೋಗ್ತಿದೆ. ನೀವು ಕೂಡ ನಿಮಗೆ ಬ್ಲೇಮ್ ಮಾಡ್ಕೊಂಡ್ಲೇಬೇಕು. ಆ ಟೈಮಲ್ಲಿ ಎಲ್ಲರೂ ಪಾಂಡ್ಯಂಗೆ ಹೋಗ್ದವ್ರನ್ನೇ, ಯಾಕಂದ್ರೆ ಆ ಥರ ನಡ್ಕೊಂಡಿದ್ರು ಆ ಟೈಮಲ್ಲಿ. ಮುಂಬೈ ಇಂಡಿಯನ್ಸ್ ಆದರೂ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಅವರು ಆಗಿರ್ಬೋದು, ಆ ಥರ ಮೂಗಳನ್ನ ಮಾಡಿದ್ರು. ಅವರೇ ಒಪ್ಕೊಂಡಿದ್ರು ಹಾರ್ದಿಕ್ ಪಾಂಡ್ಯ ಅವ್ರನ್ನ. ನಾನು ಈ ಥರ ಮೂವ್ನ ಮಾಡಬಾರ್ದಾಗಿತ್ತು ಅಂತ ಕೂಡ ಅವರ ಬಾಯಿಂದ ಕೆಲವೊಂದು ಸಲ ಬಂದಿತ್ತು. ಸೊ ಆ ಥರ ಮೂವ್ ಮಾಡಿದಂಥ ಹಾರ್ದಿಕ್ ಪಾಂಡ್ಯ ಇವಾಗ ನೋಡಿ ಆ ಥರ ಎಲ್ಲ ಜನಗಳ ಕೈಯಲ್ಲಿ ಬೂ ಮಾಡಿಸ್ಕೊಂಡ್ರು, ಹೋಮ್ ಕ್ರೌಡ್ ಕೈಲಿನ ಬೂ ಮಾಡಿಸ್ಕೊಂಡ್ರು. ಆ ಕಡೆ ಅಹಮದಾಬಾದ್ ಕ್ರೌಡಲ್ಲಿ ಎಲ್ಲ ಕಡೆ ಹೋಗಿದ್ದು, ಎಲ್ಲ ಕಡೆ ಪಾಂಡ್ಯಗೆ ಹೇಟ್ರೇಟ್ ಜಸ್ಟ್ ಹೇಟ್ರೇಟೇ ಬರ್ತಿದ್ದವರಿಗೆ. ಅಂಥವ್ರು ಇಂಥವ್ರು ಪಾಂಡ್ಯ ಹಂಗೆ ಹಿಂಗೆ ಚಪ್ರಿ ಗಿಪ್ರಿ ಅಂತೆಲ್ಲ ಬಾಯಿಗೆ ಬಂದಂಗೆ ನಿಜವಾಗ್ಲೂ ಅವಾಗೆಲ್ಲ ಚಪ್ರಿ ಅಂತಲೇ ಕರೀತಿದ್ದೆ ಹಾರ್ದಿಕ್ ಪಾಂಡ್ಯಗೆ. ಟು ಬಿ ಆನೆಸ್ಟ್ ಹೇಳಬೇಕು ಅಂದರೆ ಎಲ್ಲರೂ ಚಪ್ರಿ ಅಂತಲೇ ಕರೀತಾ ಇದ್ದಿದ್ದು ಹಾರ್ದಿಕ್ ಪಾಂಡ್ಯಗೆ. ಎಲ್ಲ ಕ್ಯಾಪ್ಟನ್ಸಿ ಬಂದ್ಬಿಟ್ರು. ಇಲ್ಲಿ ರೋಹಿತ್ ಶರ್ಮನ್ ಕೆಳಗಡೆ ಕೂರಿಸ್ಬಿಟ್ರಂತೆ, ಮೇಲ್ಗಡೆ ಎತ್ತಿಸ್ಬಿಟ್ರಂತೆ. ಈಗೆಲ್ಲ ಕ್ಯಾಪ್ಟನ್ಸಿ ಅದು ಇದು ಅಂತೆಲ್ಲ. ಇವಾಗೇನು ಕ್ಯಾಪ್ಟನಾಗಿ ಏನು ಪ್ರೂವ್ ಮಾಡಿಲ್ಲ, ಬಟ್ ಆದರೂ ಸಹ ಹಾರ್ದಿಕ್ ಪಾಂಡ್ಯ ಏನು ಪರ್ಫಾರ್ಮೆನ್ಸ್ ಕೊಟ್ಟಿರೋ ಒಂಥರ ಪ್ಲೇಯರ್ ಆಫ್ ದ ಒಂದು ರೇಂಜಿಗೆ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗೋ ಥರ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಹೌದು, ಜಸ್ಪ್ರೀತ್ ಬುಮ್ರಾ ಮಸ್ತಾಗಿನೇ ಮಾಡಿದ್ದಾರೆ, ಬಟ್ ಇವರು ಕೂಡ ಒಂದು ಕಂಟೆಂಡರ್ನೇ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆ ಥರ ಪರ್ಫಾರ್ಮ್ ಮಾಡಿದ್ರು ನಮ್ಮ ಟೀಮ್ ಇಂಡಿಯಾಗೆ. ಒಂಥರ ಟೂರ್ನಮೆಂಟ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಫೈನಲ್ಲೂ ಅಷ್ಟೇ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು ಹಾರ್ದಿಕ್ ಪಾಂಡ್ಯ. ಸೊ ಹಾರ್ದಿಕ್ ಪಾಂಡ್ಯ ಎಲ್ಲಿಂದ ಎಲ್ಲಿಗೆ ಬಂದರು. ಹಾರ್ದಿಕ್ ಪಾಂಡ್ಯ ಈ ಒಂದು ಸುಕ್ಷಣದಲ್ಲಿ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಸುಮಾರು ಜನ ಸುಮಾರು ಥರ ಮಾತಾಡ್ಬಿಟ್ಟಿದ್ರೆ. ಹಾರ್ದಿಕ್ ಪಾಂಡ್ಯ ಅಂದರೆ ಯಾರು ಅಂತ ಗೊತ್ತಿಲ್ಲದಂಗೆ ಹಾರ್ದಿಕ್ ಪಾಂಡ್ಯ ಬಗ್ಗೆ ಮಾತಾಡ್ಬಿಟ್ಟಿದ್ರೆ ಅಂತ ಹಾರ್ದಿಕ್ ಪಾಂಡ್ಯನೇ ಹೇಳಿದ್ದಾರೆ. ಅವ್ರಿಗವರೇ ಒಂಥರ ಸೆಲ್ಫ್ ಬಿಲ್ಡಪ್ ಕೊಟ್ಕೊಂಡಿದ್ದಾರೆ ಅಂತ ಹೇಳಬೇಕು. ಇನ್ಯಾರು ಕೊಡ್ತಾರೆ, ಯಾರು ಹೀರೋಗಳನ್ನ ಹುಟ್ಟಾಕಲ್ಲಮ್ಮ, ನಮಗೆ ನಾವೇ ಹೀರೋ ಆಗಬೇಕು ಅನ್ನೋ ಥರ ಹಾರ್ದಿಕ್ ಪಾಂಡ್ಯ ಅವ್ರಿಗವ್ರೇ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ಒಂಥರ ಅವ್ರಿಗವರೇ ಸೆಲ್ಫ್ ಬಿಲ್ಡಪ್ ಸ್ಟೇಟ್ಮೆಂಟ್ನ ಕೊಟ್ಕೊಂಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅಂದರೆ ಯಾರಿಗೂ ಗೊತ್ತೇ ಇರಲಿಲ್ಲ, ಅಂದರೆ ಹಾರ್ದಿಕ್ ಪಾಂಡ್ಯ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆ ಥರ ಒಂದು ಸ್ಟೇಟ್ಮೆಂಟ್ನ ಎಲ್ಲರೂ ಕೊಡ್ತಾ ಇದ್ರು, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರು. ಸೊ ಇವಾಗ ಪ್ರೂವ್ ಆಯಿತು ಅಂತ ಕಾಣಿಸುತ್ತೆ. ಇವಾಗ ಅವರೆಲ್ಲ ಬೈತಾ ಇದ್ದವರೆಲ್ಲ ಹಂಗೆ ಹೊಗಳ್ತಾ ಇದ್ದಾರೆ. ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಮುಂಚೆ ಎಲ್ಲ ಬಾಯಿಗೆ ಬಂದಂಗೆ ಬೈಯೋರು, ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಅಂದರೆ ಎಲ್ಲರೂ ಕೂಡ ಬಿಲ್ಡಪ್ ಕೊಡ್ತಾರೆ ನನಗೆ. ಸೊ ಪೀಪಲ್ ಮೇ ಚೇಂಜ್, ಪ್ರಿಯಾರಿಟೀಸ್ ಮೇ ಚೇಂಜ್, ವ್ಯೂ ಪಾಯಿಂಟ್ಸ್ ವಿಲ್ ಚೇಂಜ್ ಅಂತ ಪ್ರೂವ್ ಆಯಿತು ಹಾರ್ದಿಕ್ ಪಾಂಡ್ಯ ಅವರ ವಿಚಾರದಲ್ಲಿ. ಲಿಟ್ರಲಿಗರು ಯಾವ ಒಬ್ಬ ಇಂಡಿಯನ್ ಪ್ಲೇಯರ್ಗೂ ಕೂಡ ಅಷ್ಟು ಬೂ ಮಾಡಿರೋದು, ಅಷ್ಟು ಕಿರ್ಚಾಡಿರೋದು, ಬೈದಾಡಿರೋದು ಒಬ್ಬ ಹೋಮ್ ಅದು ಆಡ್ತಾ ಇರೋಂಥ ಇಂಡಿಯನ್ ವೈಸ್ ಕ್ಯಾಪ್ಟನ್ಗೆ ಇಂಡಿಯನ್ ಕ್ರೌಡು ಬೈದಿರೋದು ಇಡೀ ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿ ಇಲ್ಲ. ಅದು ಎಲ್ಲರೂ ಕೂಡ ಮಾತಾಡಿದರೆ ಈ ಥರ ಯಾರೂ ಬೈದಿರಲಿಲ್ಲ ಒಬ್ಬ ಪ್ಲೇಯರ್ಗೆ, ಇಂಡಿಯನ್ ಪ್ಲೇಯರ್ಗೆ. ಇಂಡಿಯಾದಲ್ಲೇ ಬೈದಿರಲಿಲ್ಲ. ಓವರ್ಸೀಸಲ್ಲಿ ಎಲ್ಲ ಬೂ ಮಾಡೋದೆಲ್ಲ ಸಪ್ರೇಟು, ಬಟ್ ಇಂಡಿಯಾದಲ್ಲಿ ಒಬ್ಬ ಇಂಡಿಯನ್ ಪ್ಲೇಯರ್ಗೆ ಬೂ ಮಾಡಿರಲಿಲ್ಲ ಅಂತ ಹೆಸರುವಾಸಿ ಆಗೋಗ್ಬಿಟ್ರು IPL ಟೈಮಲ್ಲಿ ಹಾರ್ದಿಕ್ ಪಾಂಡ್ಯ. ಇಂಥ ಪಾಂಡ್ಯ ಹೋಗ್ಬಿಟ್ಟು ಎಲ್ಲ ಕಡೆನೂ ಹೆಸರು ಮಾಡ್ತಾರೆ. ಹಾರ್ದಿಕ್ ಪಾಂಡ್ಯ ಅಂತೆಲ್ಲ ರೊಚ್ಚಿಗೆ ಅದು ಕೂಗ್ತಾರೆ ಅಂತ ಅಂದರೆ ಸೊ ಎಲ್ಲ ಚೇಂಜ್ ಮಾಡಿದರೆ. ಇನ್ಫ್ಯಾಕ್ಟ್ ಸ್ವಲ್ಪ ಜನ ಸಪೋರ್ಟ್ ಕೂಡ ಮಾಡಿದರು ಹಾರ್ದಿಕ್ ಪಾಂಡ್ಯ ಅವ್ರಿಗೆ. ಇವಾಗ ಏನು ಬೂ ಮಾಡ್ತಾ ಇದ್ದೀರಾ, ಕಿರ್ಸಾಡ್ತಿದ್ದೀರಾ, ಕೂಗಾಡ್ತಿದ್ದೀರಾ, ಬೈತಾ ಇದ್ದೀರಾ. ಸೊ ಇದೇ ಹಾರ್ದಿಕ್ ಪಾಂಡ್ಯ ಇನ್ನು ಒಂದು ತಿಂಗಳಾದಮೇಲೆ ವರ್ಲ್ಡ್ ಕಪ್ ಆಡಬೇಕು, ಆ ಟೈಮಲ್ಲಿ ನೀವು ಪಾಂಡ್ಯಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೆಲವೊಬ್ಬರು ಅವಾಗ್ಲೂ ಕೂಡ ಹೇಳಿದರು. ಸೊ ಅವರು ಏನು ಹೇಳಿದರು, ಸೊ ಅದು ಹಂಗೆ ನಿಜಾನೇ ಆಗೋಗ್ಬಿಡ್ತಿಲ್ಲ. ಹಾರ್ದಿಕ್ ಪಾಂಡ್ಯ ಅವರಿಂದ ಏನೋ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದರೆ ಖಂಡಿತ ಜನ ಇದನ್ನು ಆಕ್ಸೆಪ್ಟ್ ಅಂತೂ ಮಾಡ್ತಿರ್ಲಿಲ್ಲ. ಅವಾಗೇನು ಬೂ ಮಾಡ್ತಾಯಿದ್ರು, ಇವಾಗಲೂ ಕೂಡ ಅದನ್ನೇ ಮಾಡ್ತಾರೆ. ಏನು ಬಾರಿ ಕಿಸ್ತಿದ್ದು ಆ ಪಾಂಡ್ಯಂಗಲ್ಲಿ ಕ್ಯಾಪ್ಟನ್ಸಿ ಕೊಟ್ಟರು, ಇವಾಗ ಅಲ್ಲಿ ಏನೂ ಆಡ್ತಾ ಇಲ್ಲ. ಅಲ್ಲಿ ಬರೀ ಕ್ಯಾಪ್ಟನ್ಸಿ ಇದೇ ಆಯ್ತು, ಇಂಡಿವಿಜುವಲ್ ಪರ್ಫಾರ್ಮೆನ್ಸೇ ಇಲ್ಲ. ಯಾಕಂದರೆ IPL ಕೂಡ ಅಂತ ಇಂಡಿವಿಜುವಲ್ ಪರ್ಫಾರ್ಮೆನ್ಸನ್ನು ಕೊಡೋಕ್ಕಾಗಿರಲಿಲ್ಲ ಪಾಂಡ್ಯ ಅವರು. ಸೊ ಅಲ್ಲಿಂದ ಇಲ್ಲಾಗಿರೋದು ಒಂಥರ ಡಿಫ್ರೆಂಟ್ ಟ್ರಾನ್ಸಿಷನ್ನೇ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಆ್ಯಕ್ಚುಲಿ ನೋಡೋಕೆ ಹೋಯ್ತು ಅಂತಂದರೆ. IPL ಅಷ್ಟೊಂದೇನು ಪರ್ಫಾರ್ಮ್ ಮಾಡಿಲ್ಲ. ಇಲ್ಲಿ ನೋಡೋ ಕಂಪ್ಲೀಟ್ಲಿ ಡಿಫ್ರೆಂಟ್ ಹಾರ್ದಿಕ್ ಪಾಂಡ್ಯ ಕಾಣಿಸೋದು, ಕಂಪ್ಲೀಟ್ಲಿ ಡಾಮಿನೇಟಿಂಗ್ ಹಾರ್ದಿಕ್ ಪಾಂಡ್ಯ ಕಾಣಿಸೋದು. ಪಾಂಡ್ಯ ಅವ್ರ ಲೈಫಲ್ಲಿ ಏನೇನು ಆಯಿತೋ IPL ಅಲ್ಲಿ
ಸೊ ಅದು ಅವರೇ ಯೋಚನೆ ಮಾಡಿರ್ತಾರೆ ಏನೇನಾಯ್ತು ಅದರಿಂದ ನಾನು ಕಮ್ ಬ್ಯಾಕ್ ಮಾಡಲೇಬೇಕು, ಬೌನ್ಸ್ ಬ್ಯಾಕ್ ಆಗಲೇಬೇಕು, ಅವನ ಅಜ್ಜಿ ಈ ಜನಗಳಿಗೆ ಉತ್ತರ ಕೊಡಲೇಬೇಕು, ನನ್ನ ಬಗ್ಗೆ ಹಿಂಗೆ ಎಲ್ಲ ಮಾತಾಡಿದವ್ರಿಗೆ ಉತ್ತರ ಕೊಡಬೇಕು, ನಾನು ಜನಗಳ ಮೈಂಡಲ್ಲಿ ಚೇಂಜ್ ಆಗಬೇಕು, ಆ ಪರಿವರ್ತನೆ ನಾನು ತಗೊಬೇಕು, ಫಸ್ಟು ಜನಗಳ ತಲೆಯಲ್ಲೂ ವ್ಯೂ ಪಾಯಿಂಟ್ನು ಕೂಡ ನಾನು ಚೇಂಜ್ ಮಾಡಿಸ್ಬೇಕು ಅಂತ ತಗೊಂಡು ಅದನ್ನು ಸಾಧಿಸಿರೋದು ಇವತ್ತು ಹಾರ್ದಿಕ್ ಪಾಂಡ್ಯ. ಸೊ ಶಬಾಷ್ ಹೇಳಲೇಬೇಕು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಟೂರ್ನಮೆಂಟಲ್ಲಿ ಡಿಸರ್ವಿಂಗ್ ಏನೇನೆ ಈ ಒಂದು ಮೊದಲನೇ ಸ್ಥಾನ ಏನಿದೆ. ಆ್ಯಕ್ಚುಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಇಬ್ರಿಗೇನಾದ್ರು ಕೊಡೋದಿತ್ತು ಅಂದರೆ ಅದು ಹಾರ್ದಿಕ್ ಪಾಂಡ್ಯ ಆ್ಯಂಡ್ ಬೂಮ್ರಾ ಇಬ್ರಿಗೂ ಕೂಡ ಕೊಡಬೇಕಾಗಿತ್ತು ನನ್ನ ಪ್ರಕಾರ. ಸೊ ಆ ಥರ ಪರ್ಫಾರ್ಮ್ ಮಾಡಿದರೆ ಟೂರ್ನಮೆಂಟ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ, ಶಬಾಷ್ ಹೇಳಲೇಬೇಕು ಮಗ. ಹೌದು, ಆ ಟೈಮಲ್ಲಿ ನಾನು ಕೂಡ ಕ್ರಿಟಿಸೈಸ್ ಮಾಡಿದ್ದೀನಿ ಹಾರ್ದಿಕ್ ಪಾಂಡ್ಯ, ಇಲ್ಲ ಅಂತ ಹೇಳ್ತಾ ಇಲ್ಲ, ನೀವು ಮಾಡಿರ್ತೀರ, ಇಲ್ಲ ಅಂತ ಹೇಳ್ತಾ ಇಲ್ಲ, ಯಾರನ್ನೂ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಒಂದು ಸಿಚುವೇಶನ್ ಹಂಗಿತ್ತದೆ, ಹೇಳಿದ್ನಲ್ಲ ಪೀಪಲ್ ಮೇ ಚೇಂಜ್ ಅಂತ, ವ್ಯೂ ಪಾಯಿಂಟ್ಸ್ ಮೇ ಚೇಂಜ್ ಅಂತ. ಸೊ ಅದು ಇವಾಗ ಚೇಂಜ್ ಆಗಿದೆ ಅಷ್ಟೇ, ಜನಗಳ ವ್ಯೂ ಪಾಯಿಂಟು ಚೇಂಜ್ ಆಗಿದೆ, ಹಂಗೆ ನಂದು ಕೂಡ ಚೇಂಜ್ ಆಗಿದೆ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.